ಬೋನಿ ಗುಬ್ಬಚ್ಚಿಗೆ ಇದನ್ ಕೇಳಿ ಆಸೆ ಆಗಿ ಅದರ ಅಮ್ಮಗ್ ಹೇಳ್ದೆ ಚಟೋರಿ ಗುಬ್ಬಚ್ಚಿ ಜೊತೆ ಹೋಗತ್ತೆ. ಅವರಿಬ್ರು ಅವ್ರಿಗಿಷ್ಟ ಆಗಿರೋ ಹಣ್ಣನ್ನ ಹುಡುಕ್ತಾ ಹುಡುಕ್ತಾ ತುಂಬಾ ದೂರ ಹೋಗ್ಬಿಡ್ತಾರೆ. ಅವ್ರಿಗೆ ಯಾವಾಗ ರಾತ್ರಿ ಆಯ್ತು ಅಂತಾನೆ ಗೊತ್ತಿಲ್ಲ. ಅರೆ ಚಟೋರಿ, ಬೇಗ ಬಾ, ನೀನು ತುಂಬಾ ಲೇಟ್ ಮಾಡ್ಬಿಟ್ಟೆ, ಹೀಗೋದ್ರೆ ನಮ್ಮಮ್ಮ ಬೈತಾರೆ. ಅರೆ ನೀನೇನು ಚಿಂತೆ ಪಡ್ಬೇಡ, ನಾನು ನಿನ್ನ ಕಾಪಾಡ್ತೀನಿ, ನಾನೇ ಕರ್ಕೊಂಡು ಹೋಗಿದ್ದೆ ಅಂತ ನಾನು ಹೇಳ್ತೀನಿ. ಸರಿ ಬಾ, ಬೇಗ ಹೊರಡೋಣ, ನನ್ನನ್ನ ನನ್ ಮನೇಲಿ ಬಿಟ್ಬಿಡು. ಚಟೋರಿ ಗುಬ್ಬಚ್ಚಿ ಬೋನಿ ಗುಬ್ಬಚ್ಚಿನ ಅವರ ಮನೆಗೆ ಕರ್ಕೊಂಡು ಹೋಗತ್ತೆ. ಬೋನಿ, ನನಗ್ ಹೇಳ್ದೆ ನೀನ್ ಎಲ್ಲ ಹೋಗಿದ್ದೆ? ಇಷ್ಟು ರಾತ್ರಿ ಹೊತ್ತಲ್ಲಿ ನಾನು ನಿನ್ನ ಆಚೆ ಕಳ್ಸಲ್ಲ ಅಂತ ನಿನಗೆ ಗೊತ್ತಿರ್ಲಿಲ್ವಾ? ಬೋನಿ ಗುಬ್ಬಚ್ಚಿ ಅವರ ಅಮ್ಮಗೆ ತುಂಬಾ ಜಾಸ್ತಿ ಕೋಪ ಬರ್ತಿದ್ದನ್ನ ಚಟೋರಿ ಗುಬ್ಬಚ್ಚಿ ನೋಡ್ತು. ಅಲ್ಲಿಂದ ಹಾರೋಗ್ಬೇಕು ಅಂತ ಯೋಚನೆ ಮಾಡ್ತಿತ್ತು. ಆಮೇಲೆ ಬೋನಿ ಗುಬ್ಬಚ್ಚಿ ಅದರ ಅಮ್ಮ ಜೊತೆ ಬೈಸ್ಕೊಳ್ಳೋದನ್ನ ನೋಡಿ ಅದಲ್ಲಿಂದ ಹಾರೋಗುತ್ತೆ. ಮಮ್ಮಿ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ಆ ಚಟೋರಿ ಗುಬ್ಬಚ್ಚಿ ಹೇಳಿದ್ದನ್ನೆಲ್ಲ ಕೇಳಿ ನಾನು ಅದ್ರ ಜೊತೆ ಹೋದೆ. ನಂಗೆ ಇಷ್ಟವಾದ ಹಣ್ಣು ನನಗ್ ಸಿಗ್ಲಿಲ್ಲ. ನಿನ್ಗೇನ್ ಬುದ್ಧಿ ಇಲ್ವಾ? ಕಟೋರಿ ಗುಬ್ಬಚ್ಚಿಗೆ ಮಾವಿನ ಹಣ್ಣಂದ್ರೆ ಎಷ್ಟಿಷ್ಟ ಅಂತ ನಿಂಗ್ ಗೊತ್ತಿಲ್ವಾ? ಅದು ಮಾವಿನ ಹಣ್ಗೋಸ್ಕರ ನಿನ್ ಕರ್ಕೊಂಡ್ ಹೋಗಿತ್ತು. ಇಲ್ ನೋಡು ಮಗಳೇ, ಯಾರ್ ಹೇಳೋದನ್ನು ನೀನ್ ಕೇಳ್ಬಾರ್ದು. ಆದ್ಮೇಲೆ ಅಲ್ಲೇ ಬಿಟ್ಬಿಟ್ಟಿದ್ರೆ ಇವತ್ತಿಂದ ನಿನ್ ಚಟೋರಿ ಗುಬ್ಬಚ್ಚಿದ್ರ ಮಾತೇ ಆಡ್ಬಾರ್ದು, ಸರಿನಾ? ಸರಿ ಅಮ್ಮ, ಇವಾಗ ನನ್ಗೂ ಗೊತ್ತಾಯ್ತು ಚಟೋರಿ ಮಾವಿನ ಹಣ್ಗೋಸ್ಕರ ಏನ್ ಬೇಕಾದ್ರೂ ಮಾಡುತ್ತೆ ಅಂತ. ಆಮೇಲೆ ಮಾರನೇ ದಿವ್ಸನೇ ಅವರಿಬ್ರಿಗೂ ಫ್ರೆಂಡ್ಶಿಪ್ ಕಟ್ ಆಗ್ಬಿಡತ್ತೆ.